ಚಿತ್ರದುರ್ಗ ನಗರದಲ್ಲಿ ರಾತ್ರಿಯಾದರೆ ಸಾಕು ಹಸು ಕಳ್ಳರ ಗ್ಯಾಂಗ್ ಆಕ್ಟಿವ್ ಆಗುತ್ತದೆ. ಚಿತ್ರದುರ್ಗ ನಗರದ ಕಾಮನಬಾವಿ ಬಡಾವಣೆಯಲ್ಲಿ ರಾತ್ರಿ ಹೊತ್ತು ಹೈಟೆಕ್ ಕಳ್ಳರು ಫಾರ್ಚೂನರ್, ಸ್ಕಾರ್ಪಿಯೋ ಕಾರುಗಳಲ್ಲಿ ಬಂದು ಮನೆಗಳ ಮುಂದೆ ಕಟ್ಟಿ ಹಾಕಿದ್ದ ಹಸುಗಳನ್ನು ಕಳ್ಳತನ ಮಾಡುತ್ತಿದ್ದಾರೆ. ರೈತರು ಸಾಲ ಸೋಲ ಮಾಡಿ ಹಸು, ಕರು, ಎಮ್ಮೆಗಳನ್ನು ಸಾಕಿ ಹಾಲು ಮಾರಿ ಜೀವನ ನಡೆಸುತ್ತಿದ್ದಾರೆ. ಆದರೆ ಇತ್ತೀಚೆಗೆ ಕಳ್ಳರು ರಾತ್ರಿ ಹೊತ್ತು ಬಂದು ಕಾರುಗಳಲ್ಲಿ ಹಸು, ಕರು, ಎಮ್ಮೆಗಳನ್ನು ಕಳ್ಳತನ ಮಾಡಿಕೊಂಡು ಹೋಗುತ್ತಿದ್ದಾರೆ. ಕಳೆದ 1 ವರ್ಷದಲ್ಲಿ ಸುಮಾರು 25 ರಿಂದ 30 ಹಸುಗಳು ಕಳ್ಳತನವಾಗಿದ್ದು, ಕಳ್ಳತನದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇಷ್ಟಿದ್ದರೂ ಸ್ಥಳೀಯರು ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಪೊಲೀಸರು ಕಳ್ಳರನ್ನು ಹಿಡಿಯಲು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಇನ್ನು ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಹಸು ಕಳ್ಳರನ್ನು ಹಿಡಿದು ಕಳೆದು ಹೋದ ಹಸುಗಳನ್ನು ಹುಡುಕಿ ಕೊಡುವಂತೆ ಸ್ಥಳೀಯರು ಮನವಿ ಮಾಡಿದ್ದಾರೆ. ಕಟ್ಟಿರ್ತೀವಲ್ಲ, ಆವಾಗಲೇ ನಾವು ರಾತ್ರಿ ಹೊತ್ತು 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ನಾವು ಹೋಗಿ ಮಲ್ಕೊಂಡಿರ್ತೀವಿ. ಅಲ್ಲೇ ತನಕ ಎಚ್ಚರ ಇರ್ತೀವಿ, ನಾವು ನೋಡ್ತಿರ್ತೀವಿ. ಬಂದು ಟಾಟಾ ಎಸಿ ತರೋದು, ಮತ್ತು ಓಮಿನಿ ತರೋದು, ಇದು ಇಂಥ ಟೆಂಪ ತರೋದು, ಅದರಲ್ಲಿ ಆಕಳನ್ನ, ಎಮ್ಮೆ, ದನ, ಕರ ಎಲ್ಲ ಕಳ್ತನ ಆಗ್ತಿದ್ದಾವೆ. ಏನು ತೊಂದರೆ ಆಗ್ತಾ ಇದೆ ಈ ರೀತಿ ಕಳ್ತನ ಮಾಡ್ತಿರೋದ್ರಿಂದ? ನಮಗೇನು ಗೊತ್ತಿಲ್ಲ ಸರ್, ಯಾವ ರೀತಿ ಕಳ್ತನ ಯಾಕೆ ಮಾಡ್ತಿದ್ದಾರೆ? ನಾವು ಬಡವ್ರ ಬಗ್ಗರು, ನಾವು ಅದರಲ್ಲೇ ಜೀವನ ಮಾಡೋದು. ಹೇಳ್ರಿ ಸರ್, ನಾವು ಅದರಲ್ಲೇ ಜೀವನ ಮಾಡೋದು. ಏನೆಲ್ಲ ತೊಂದರೆ ಆಗತ್ತೆ ನಿಮಗೆ ಈ ರೀತಿ? ಅದಿದ್ರೆ ತಾನೇ ನಮಗೆ ಅನ್ನ ಬರೋದು, ಅದಿಲ್ಲಿದ್ರೆ ಏನು ಅನ್ನ ಬರುತ್ತೆ? ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ರಾ? ಅವ್ರೇನು ಕಿವಿಗೆ ಹಾಕಂಬಲ್ಲ ಸರ್. ಕಂಪ್ಲೇಂಟ್ ಕೊಟ್ರು ಹೋಗಮ್ಮ ಹುಡ್ಕೊಂಬಂದು ಕೊಡ್ತೀವಿ, ಎಲ್ಲಿ ಏನೋ ಅಂತ ಅಂತಾರೆ ಸರ್. ಈಗ ಈ ಏರಿಯಾದಲ್ಲಿ ಈ ರೀತಿ ಎಷ್ಟು ದಿನಗಳಿಂದ ನಡೀತಾ ಇದೆ? ಎಷ್ಟು ಹಸು ಕಳ್ತನ ಆಗಿದೆ? 1 ವರ್ಷದಿಂದ ನಡೀತೀವಿ ಸರ್. ಒಂದು 25-30 ಆಗಿದಾವೆ. ನಮ್ಮ ಗಬ್ಬೆ ಎಮ್ಮೆ ಅಂದರೆ ಇವತ್ತು ನಾಳೆ ಈತ ಅಂತ ಎಮ್ಮೆ ಸರ್ ಹೋಗಿದ್ದು. ಟೆಂಪ ತರೋದು, ಹಿಂಗೆ ನಿಲ್ಸೋದು, ಹಾಕೊಂಡು ಹೋಗೋದು. ಏನಾಗಬೇಕು ಅಂತ ಬಯಸ್ತೀರಿ? ನಮಗೇನು ಇಲ್ಲ ಸರ್, ನಮಗೆ ಪರಿಹಾರ ಬೇಕಷ್ಟೇ. ನಮಗೆ ಪರಿಹಾರ ಬೇಕು.